ಸ್ವಾಮಿ ಶರಣಮಯ್ಯಪ್ಪ. ರೈಲ್ವೆ ಸ್ಟೇಷನಿಗೆ ಇವಾಗ ಬಂದ್ವಿ. ನಮ್ಮ ಟ್ರೈನ್ ಇಲ್ಲೇ ಐತಿ. ಯಾವ ಟ್ರೈನ್ ಅಂದರೆ ಬೆಂಗಳೂರು ಟು ಚೆನ್ನೈ ಹೋಗುತ್ತದೆ. ಅಂದರೆ ನಮ್ಗೆ ಅವರು ಚೆಂಗನೂರು ತನಕ ನಾವು ಹೋಗೋದು. ಚೆಂಗನೂರಿಂದ ಮತ್ತು ನಾವು ಮುಂದೆ ಹೋಗ್ತೀವಿ. ನಮ್ಮ ಸ್ವಾಮಿಗಳು ಇಲ್ಲೇ ಇದ್ದಾರೆ, ಅವ್ರು ಹೇಳ್ತಾರೆ ನೋಡಿಲ್ಲ. ನೋಡಿ ನಾವು ಈಗ ತಾನೇ ಮೆಜೆಸ್ಟಿಕ್ ಬಂದು ರೀಚ್ ಆದೇವಿ. ಮೆಜೆಸ್ಟಿಕ್ಕಿಂದ ಕನ್ಯಾಕುಮಾರಿ ಟು ಚೆನ್ನೈ ಟ್ರೈನ್ ಇದೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಅವ್ರವ್ರ ಸೀಟಿಗೆ ಹೋಗಿ ಕೂತಿದ್ದಾರೆ. ನೋಡ್ಬೋದು ನೀವು ಕೂಡ, ಟ್ರೈನ್ ಕೂಡ. ಬಟ್ ಅದು ನಮ್ಮೆಲ್ಲರ ಸೀಟ್ ಏನಾಗಿದೆ ಅಂದರೆ 3 ಬೋಗಿಗಳು ಬಂದೈತಿ. ಒಂದೊಂದು ಬೋಗಿ ಒಳಗೆ 30 ಸೀಟ್ ಬಂದವು. S7, S6, S5, S3 ಅಲ್ಲೆಲ್ಲೇ ಬಂದವು ನಮ್ಮ ಸೀಟ್. ನಮ್ಮ ಸೀಟ್ ಅಂದರೂ S3 ಒಳಗೆ ಬಂದೈತಿ. ಇವಾಗ ನಮ್ಮ ಸಾಂಗ್ಗಳೆಲ್ಲ ಇಲ್ಲಿ ಒಳಗೆ ಅಭ್ಯಾರ ಒಳಗೆ ಕೂತಾರೆ. ಇವಾಗ ಎಲ್ಲ ತೋರಿಸ್ತೀನಿ ಬನ್ನಿ ನಿಮ್ಗೆ ಎಲ್ಲರಿಗೂ ಯಾರ್ಯಾರು ಎಲ್ಲಿ ಕೂತಾರೆ. ವಿಡಿಯೋ ಸಾಂಗ್ಗಳು ಇಲ್ಲೇ ಇದ್ದಾರೆ. ಸ್ವಾಮಿ ಶರಣಂ. ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರೆ ಭಗವಂತ ಒಳ್ಳೆ ರೀತಿಯಲ್ಲೂ ನಡೆಸ್ಕೊಡ್ಲಿ ಅಂತೇಳಿ ನಾವು ಕೇಳ್ಕೊತಿದ್ದೀವಿ. ಸ್ವಾಮಿಯೇ ಶರಣಪ್ಪ. ಪ್ರತಿ ವರ್ಷ ಈಗ ಆಚರಣೆ ಮಾಡ್ತಾ ಇದ್ದೀವಿ. ಒಳ್ಳೇದಾಗಿದೆ. ಒಳ್ಳೇದೆಲ್ಲರಿಗೂ ಆರೋಗ್ಯ ಕಾಪಾಡ್ಕೊಂಡು ಬರಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಬನ್ನಿ ಇವಾಗ ನಮ್ಮ ಎಲ್ಲ ಸ್ವಾಮಿಗಳನ್ನು ನೋಡೋಣ. ಯಾರ್ಯಾರು ಎಲ್ಲೆಲ್ಲಿ ಸೀಟ್ ಸಿಕ್ಕಿದೆ, ಯಾರು ಎಲ್ಲಿ ಕೂತಿದ್ದಾರೆ ಅಂತ ನೋಡೋಣ. ನಮ್ಮ ಅನಿಲ್ ಸ್ವಾಮಿಯವರೆಲ್ಲ ಇಲ್ಲೇ ಇದ್ದಾರೆ. ನಮ್ಮ ದೊಡ್ಡಪ್ಪ ಸ್ವಾಮಿಗಳು ಇವರು, ಮಣಿಕಂಠ ಸ್ವಾಮಿಯವರು, ಅವ್ರ ಸೀಟೆಲ್ಲ ಇಲ್ಲೇ ಸಿಕ್ಕಿದೆ. S7 ಅಲ್ವಾ? S5 ಅಲ್ವಾ? S3. ನನಗೆ ಇಷ್ಟ ಆಗಿಲ್ಲ ಒಬ್ಬನ್ನೇ ಕಳ್ಸಕ್ಕೆ. ನೀವು ನಂಗೆ ಗೊತ್ತಿಲ್ಲ. ಸ್ವಾಮಿ ಹಾಯ್ ಹೇಳಿ. ಸ್ವಾಮಿ ಇರಲಿ, ನೀವು ಆ ಕಡೆ ಬಂದರೆ ಹೇಳ್ತೀವಿ. ಹಾಯ್ ಮಹೇಶ್ ಸ್ವಾಮಿ ಹಾಯ್ ಹೇಳಿ. ಹಾಯ್. ಎಲ್ಲಿದ್ದಾರೆ ನಮ್ಮ ಸ್ವಾಮಿಗಳು? ಇಲ್ಲೇ ಅಲ್ಲಿದ್ದಾರೆ. ಹಾಂ, ಇದು ನಮ್ಮ ಸ್ವಾಮಿಗಳೆಲ್ಲ ಇಲ್ಲಿದ್ದಾರೆ, ಅಲ್ಲಿ ಇದ್ದಾರೆ. ಹಾಂ, ಇಲ್ಲಿದ್ದಾರೆ ನಮ್ಮ ಸ್ವಾಮಿಗಳೆಲ್ಲ. ನಮಸ್ಕಾರ. ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ. ಯೂಟ್ಯೂಬ್ ಅಪ್ಲೋಡ್ ಮಾಡಿ. ಯಾವ ಚಾನಲ್? ಬಿಜಾಪುರ ಟ್ರೆಕ್ಕರ್ಸ್ ಅಂತ. ಬಿಜಾಪುರ ಟ್ರೆಕ್ಕರ್ಸ್. ವೆರಿ ಗುಡ್. ಯಾವಾಗ ಅದು ಮಾಡೋದು? ಅಂದರೆ ಬಂದಮೇಲೆ ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ತನಕ ಆಗಲ್ಲ, ಎಡಿಟಿಂಗ್ ಎಲ್ಲ ಆಗಲ್ಲ. ಬಿಜಾಪುರ ಟ್ರೆಕ್ಕರ್ಸ್. ಮತ್ತು ನಮ್ಮ ಸ್ವಾಮಿಗಳು ಅಲ್ಲಿ ಇದ್ದಾರೆ. ಅಂದರೆ ನೆಕ್ಸ್ಟ್ ಬೋಗಿಯಲ್ಲಿ ಇರ್ಬೋದು, ಸಿಗ್ತೀವಿ. ನೋಡೋಣ ನಮ್ಮ ಸ್ವಾಮಿಗಳು ಎಲ್ಲಿದ್ದಾರೆ ಅಂತ. ನಮ್ಮ ಪ್ರಸಾದ್ ಸ್ವಾಮಿಗಳು ಅಲ್ಲೇ ಯಾರೋ ನಿಂತು, ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತಿದ್ದಾರೆ ಯಾರಿಗೂ. ಸಿಗ್ತಾ ಹೇಳಿ. ಹಾಂ ಹಾಂ. ನಮ್ಮ ಸ್ವಾಮಿಗಳು ಮೇ ಬಿ S4 ಸ್ವಲ್ಪ ಜನ ಇದ್ದಾರೆ. S4 30 ಜನ. ಟ್ರೈನ್ ಹತ್ತಿ ಸ್ವಾಮಿ, ಟ್ರೈನ್ ಹೋಗಿಬಿಟ್ರೆ ಕಷ್ಟ. ಇಲ್ಲೇ ಇದೆ ಸ್ವಾಮಿ, ಇಲ್ಲೇ ಇದೆ. ಎಲ್ಲಿದೆ? S3 ಇದೆ ನಮ್ಮದು. ಬನ್ನಿ S4 ಹೋಗೋಣ. ಆಯ್ತು. ಆಮೇಲೆ ಎಡಿಟ್ ಮಾಡ್ತೀವಿ. S4 ನಮ್ಮ ಸಾಂಗ್ಗಳು ಯಾರು ಇಲ್ಲ ಅನಿಸುತ್ತೆ. ಮೇ ಬಿ ನೋಡೋಣ, ಇರ್ಬೋದು. ನೋಡೋಣ, ಸೀಟ್ ಖಾಲಿ ಇದಾವೆ. ನೋಡೋಣ ಯಾರ್ಯಾರು ಅದಾರ. ನಾ ಎಲ್ಲೆಲ್ಲಿ ನೋಡೋಣ. ಸೀಟ್ ಮಾತ್ರ ಖಾಲಿ ಇದಾವೆ. ಮೇ ಬಿ ಮುಂದೆ ಹಬ್ಬೋದು ಜನ. S4 ಯಾರು ಇಲ್ಲ ಅನ್ಸುತ್ತೆ ಮೇ ಬಿ ಅಲ್ಲ. S3 ನಮ್ಮ ಸ್ವಾಮಿಗಳು ಇದ್ದಾರೆ. ಮೊದಲನೇ ಸೀಟ್ನೇ ನಮ್ಮ ಸ್ವಾಮಿಗಳು. ಸ್ವಾಮಿ ಸ್ವಲ್ಪ ಸೈಡ್. ಹಾಂ, ಉಳಿದ ಸ್ವಾಮಿಗಳು ಇದ್ದಾರೆ. ಸ್ವಾಮಿ ಹಾಯ್ ಹೇಳಿ. ಸ್ವಾಮಿ ಬನ್ನಿ. ಈ ನಮ್ಮ ಪ್ರಯಾಣ ಆರಂಭ ಆಗ್ತಿದೆ. ಏನಾದರೂ ನಿಮ್ಮ ಒಂದು ಮಾತು ಹೇಳಿ. ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಯಾತ್ರೆ ನಮಗೆ ಒಂದು ಯಶಸ್ವಿ ಕೀರ್ತಿಯನ್ನು ತಂದುಕೊಡ್ತಾ ಇದೆ. ಇದು ನಂದು 4ನೇ ವರ್ಷ. ತುಂಬ 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 ಕುರುಡ ನಾನು ಇನ್ನೂ ಬರಬೇಕು ಅನ್ನೋ ಕುತೂಹಲ ಇದೆ. ಯಾಕೆಂದರೆ ಈ ಥರ ಒಂದು ಟೀಮ್ ಆಗಿರ್ಬೋದು, ಈ ಥರ ಒಂದು ಜರ್ನಿ ಆಗಿರ್ಬೋದು ಯಾವುದೂ ಸಿಗಲ್ಲ. ಬಟ್ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಬರೋಕ್ಕೆ ಮುಂದೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅರಸೀಕೆರೆಯಿಂದ ಬಂದಿರೋದು. ಧನ್ಯವಾದ. ಓಕೆ, ನಿಮ್ಮ ಹೆಸರು ಸ್ವಾಮಿ? ರಮೇಶ್ ಅಂತ. TL ರಮೇಶ್ ಅಂತ. ಧನ್ಯವಾದಗಳು. ಮತ್ತೆ ಈಗ ನಮ್ಮ ಉಳಿದ ಸ್ವಾಮಿಗಳು ಇಲ್ಲೇ ಇದ್ದಾರೆ. ದೇವ ಸ್ವಾಮಿಗಳು ಮತ್ತು ನಮ್ಮ ಪೆದ್ದ ಸ್ವಾಮಿಗಳು ಬಿಟ್ಟೆ ಹೊಡೆಯತ್ತರ. ರಾಜ ಸ್ವಾಮಿಗಳು ಇಲ್ಲೇ ಇದ್ದಾರೆ.
ಸ್ವಾಮಿ ಶರಣಮಯ್ಯಪ್ಪ. ಮೊಸರು ಹುಡುಕೊಂದು ಇನ್ನೇಗ ಹಿಂಗೆ ಬಂದಿದ್ವಿ ಕೆಳಗೆ. ನಮ್ಮ ಊರಾಗ ಮೊಸರು ಅಂದ್ರೆ ಒಂದು 100 ಅಂಗಡಿ ಮುಂದೆ ಬರ್ತಾವೆ, ಮೊಸರು ತಗೋ ಅಂತೇಳಿ. ಇಲ್ಲಿ ಹಳ್ಳಿ ವಸತಿ ಕ್ಯಾನ್ ಗಂಟ್ಲೆ ತಂದು ಮಾರಿ ಹೋಗ್ತಾರೆ. ಇಲ್ಲಿ ಒಂದು ಪಾಕೆಟ್ ಮೊಸರು ಸಿಗಲ್ಲ ಇದು ನಮಗೆ. ಆ ಕಡೆ ಈ ಕಡೆ ನೋಡಿದ್ವಿ, ಯಾರು ಕೇಳಿದ್ರು ಇಲ್ಲಿ ಮಕ್ಳಿಗೆ ಕನ್ನಡನೇ ಬರೋಂಗಿಲ್ಲ ಒಂದೇದು. ಇಲ್ಲ ಮೊಸರು ಅಂತ ಅಲ್ಲ ನೀವು ಸಾರಿ ಸ್ವಾಮೀಶ್ವರನು ಮೊಸರು ಅಂತ ಕೇಳಿದ್ರೆ ಅವನು ಇಸ್ಕ ಮತ್ಲಬ್ ಕ್ಯಾ ಹೇ ಅಂತಿದ್ದಾನೆ ನನಗೆ ಅವನು. ಅದಕ್ಕೆ ಅವನಿಗೆ ಕರ್ಡ್ ದಹಿ ಬೋಲ. ಆಮೇಲೆ ಹೇಳ್ದವನು ಇಲ್ಲ ಇಲ್ಲಿ ಎಲ್ಲಿ ಸಿಗೋದಿಲ್ಲ, ಹೋಗಬೇಕು ನೀವು ಹೊರಗಡೆ ಹೋಗಬೇಕು ಅಂತ ಅಂದ. ಆಯ್ತು ಬಿಡು, ನಮ್ಮ ಕನ್ನಡಿಗೆ ಒಂದು ಮೊಸರು ಸಿಗಲ್ಲ ಅಂದರೆ ಸ್ಟೇಷನ್ ಇದ್ದು ವೇಸ್ಟ್ ಅಂತ ಹೇಳ್ತೀನಿ ನಾನು. ಆಯ್ತು ಸರಿ, ಮತ್ತೆ ಸಿಗುವ. ಅಂದರೆ ಇವಾಗ ಒಳಗೆ ಹೋಗ್ತೀವಿ ಒಳಗೆ ಹೋಗ್ತೀವಿ. ನಮ್ಮ ಸಮೀಪ ಬಂದಿದೆ ಅಂದರೆ ಮೇ ಬಿ ನಮ್ಮ ಟ್ರೈನ್ 7:43 ಆಗಿದೆ ಇವಾಗ. 7:50ಗೆ ಅದು ನಮ್ಮ ಟ್ರೈನ್ ಬಿಡುತ್ತೆ ಇವಾಗ. ಬಿಟ್ಟಂದ್ರೆ ಇವಾಗ 7 ನಿಮಿಷ ಇಲ್ಲೇ ಹತ್ತಿರ ಸ್ವಾಮಿಯರ ಮತ್ತೆ ಮುಂದೆ ಹೋಗ್ಬೇಡ್ರಿ ಭಾಳ. ಟ್ರೈನ್ ಹತ್ತೀವಿ ಇವಾಗ. ಹಾಂ ವಿಡಿಯೋ ಮಾಡ್ತಿದ್ವಿ. ಹಾಂ ಹೇಳಿ. ಟ್ರೆಕ್ಕರ್ಸ್. ನಮ್ಮ ಟ್ರೈನ್ ಬಿಡ್ತೀವಿ ಇವಾಗ. ಟ್ರೈನ್ ಹಬ್ಬಿದ್ವಿ, ನಮ್ಮೆಲ್ಲ ಸ್ವಾಮಿಗಳು ಕೂತಿದ್ದಾರೆ ಅದರಲ್ಲಿ. ಇವಾಗ ಟ್ರೈನ್ ಬಿಟ್ಟೈತಿ. ಬೆಂಗಳೂರಿಂದ ನಮ್ಮ ಪಯಣ ಶುರು ಆಯಿತು. ನಮ್ಮ ಪ್ರಯಾಣ ಹೊಂಟಿದ್ದು ಚಂಗದ ಕಡೆ. ಇವ್ರು ಬಿಡು ಚೆನ್ನೈ ಎಕ್ಸ್ಪ್ರೆಸ್ ಶಾರುಖ್ ಖಾನ್ ಇದ್ದಂಗೆ ಅವಾಗ ಓಡಿ ಬಂದು ಹತ್ತಾ ಇರ್ತಾರೆ. ಎಂತ ಒಳ್ಳೆ ಕೆಲಸ ಮಾಡಿದ್ವಿ. ನಮ್ಮ ಟ್ರೈನ್ ಹೊರಡ್ತಾ ಇದೆ. ದೂರುಡಿಪ ಮೊಬೈಲ್ ದೂರುಡಿ. ನಮ್ಮ ಟ್ರೈನ್ ಹೊರಟು ಬೆಂಗಳೂರಿಂದ ಚೆಂಗೂರು ಕಡೆಗೆ ನಮ್ಮ ಪ್ರಯಾಣ. ಬೆಂಗಳೂರಿಂದ ಇದು ಕನ್ಯಾಕುಮಾರಿ ತನಕ ಹೋಗುತ್ತೆ ಈ ಟ್ರೈನ್. ಚೆನ್ನೈ ಇದು ಟ್ರೈನು. ಇವಾಗ ಹೊರಡ್ತಾ ಇದ್ವಿ. ನಮ್ಮ ಪ್ರಯಾಣ ಶುರು ಆಯಿತು. ಬಾಯ್ ಬೆಂಗಳೂರು. ಎಲ್ಲರೂ ನಮ್ಮ ಟ್ರೈನ್ ಹೊರಡ್ತಾ ಇದ್ದೀವಿ ಇವಾಗ ಬೆಂಗಳೂರಿಂದ ಟುವರ್ಡ್ಸ್ ಚೆಂಗೂರು ಕಡೆ. ನಮ್ಮ ಟ್ರೈನ್ ಪ್ರಯಾಣ ಶುರು ಆಗಿದೆ ಇವಾಗ. ಎಲ್ಲರೂ ಹೋಗಿ ಬರ್ತೀವಿ. ಸ್ವಾಮಿ ಶರಣಂ. ಇವಾಗ ತಾನೇ ನಂದು ಜಸ್ಟ್ ಊಟ ಆಯಿತು. ಪಲಾವು ಮತ್ತು ಮೊಸರು ಬಜ್ಜಿ ತೊಗೊಂಡು ಬಂದಿದ್ವಿ. ಇವಾಗ ತಾನೇ ಎಲ್ಲ ತಿಂದ್ವಿ, ಎಲ್ಲ ಕೂತು ಊಟ ಮಾಡಿದ್ವಿ. ನಮ್ಮ ಸ್ವಾಮಿಗಳೆಲ್ಲ ಊಟ ಮಾಡಿದರು. ಇಲ್ಲೇ ಇದ್ದಾರೆ ಎಲ್ಲ ಸ್ವಾಮಿಗಳು. ಎಲ್ಲರೂ ಊಟ ಮಾಡಿದ್ವಿ. ಇನ್ನೇನು ಮಲಗುವ ಸಮಯ. ಇವಾಗ ಮಲ್ಕೋತೀವಿ. ಮತ್ತು ಯಾಕಂದರೆ ಭಾಳ ಟಯರ್ಡ್ ಆಗೈತಿ ಮೊದಲೇ. ಮತ್ತು ನಿಮ್ಗೆ ನಾಳೆ ಮಾರ್ನಿಂಗ್ ಸಿಗ್ತೀವಿ. ನಾಳೆ ಮಾರ್ನಿಂಗ್ ಅದಷ್ಟಕ್ಕೆ ನಾವು ಕೇರಳ ರೀಚ್ ಆಗಿರ್ತೀವಿ. ನಿಮ್ಗೆ ಆವಾಗೇ ಸಿಗ್ತೀವಿ. ಎಲ್ಲರೂ ಮಲ್ಕೋರಿ. ಎಲ್ಲರಿಗೂ ಒಳ್ಳೆಯದಲ್ಲಿ. ಶುಭರಾತ್ರಿ. ಗುಡ್ ನೈಟ್. ಬಾಯ್. My heart rages around like an ocean in my head, because there are so many things that I left unsaid. ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ನಮ್ಮ ಪ್ರೀತಿಯ ಸ್ವಾಮಿಗಳಿಗೆ ಗುಡ್ ಮಾರ್ನಿಂಗ್, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಅಂದರೆ ನಾವು ಇವಾಗ ಎದ್ವಿ. ಟ್ರೈನೊಳಗೆಲ್ಲ ನಮ್ಗೆ ನಿದ್ದೆಲ್ಲ ಮಸ್ತ್ ಆಯ್ತು. ಅಷ್ಟೇನು ರಶ್ ಇಲ್ಲ ಟ್ರೈನ್. ಆದರೆ ಇವಾಗ ನಾವು ಕೊಟ್ಟಾಯಮ್ದಾಗಿದ್ದೀವಿ. ಕೊಟ್ಟಾಯಮ್ದ ಇವಾಗ ಅದೀವಿ. ಚೆಂಗೂರಿಗೆ ಹೋಗ್ಬೇಕು. ಈಗ ಚೆಂಗೂರಿಗೆ ಹೋಗ್ಬೇಕು. ಚೆಂಗೂರಿಗೆ ಅಂದರೆ ನಾವು 1 hour ಟೈಮ್. ಇವಾಗ 1 hour ಆಗ್ಬೋದು. 1 hour ಹೋಗಿ ಅಲ್ಲಿ ರೀಚ್ ಆಗಿ ಸ್ವಲ್ಪ ಅಲ್ಲಿ ಫ್ರೆಶ್ ಆಗಿ ಅಲ್ಲಿಂದ ಪಂಪಾಗ ಒಂದು ಬಸ್ ಐತಿ, ಅಲ್ಲಿಂದ ಆ ಕಡೆ ಹೋಗ್ಬೇಕು. ಬಸ್ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ನಾವು 60 ಜನ ಇದೀವಲ್ಲ, ಸಪ್ರೇಟ್ ನಮ್ದಾಗಿ ಒಂದು ಬಸ್ ಕೊಡ್ತಾರೆ. ನಮ್ಮೆಲ್ಲ ಸ್ವಾಮಿಗಳಿಗೂ ಎಲ್ಲರಿಗೂ ನಿಧಿ ಎಲ್ಲ ಮಸ್ತ್ ಆಗಿದೆ ಅಂತ ಎಲ್ಲರೂ ಅಲ್ಲೆಲ್ಲ ಇದ್ದಾರೆ. ಅಂದರೆ ನಮ್ಮದು 3 ಕೋಚ್ಗಳು ಇದಾರಲ್ಲ, ಅದಕ್ಕೆ ಎಲ್ಲರಿಗೂ ಮಾತಾಡ್ಸ್ಕೊಂಡು ಬಂದ್ವಿ. ಎಲ್ಲರೂ ಆರಾಮದಾರ ಅಂತ. ಅಂದರೆ ಬಸ್ ಸಿಗ್ತೀವಿ ನಿಮ್ಗೆ. ಆಮೇಲೆ ಅಲ್ಲಿ ಹೋಗೋಣ. ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಸ್ವಲ್ಪ ರಶ್ ಇದೆ. ಅದೇ ಸಲ ಭಾಳ ರಶ್ ಇಲ್ಲ. ಅಂದ್ರೆ ಸೀಟು ಅದೆಲ್ಲ ಖಾಲಿ ಐತಿ ಟ್ರೈನ್ ಒಳಗೆ. ಹಿಂಗೇನು ರಶ್ ಇಲ್ಲ, ಬಟ್ ಸ್ವಲ್ಪ ನೀಟ್ನೆಸ್ಸು ಐತಿ. ಹಂಗೆ ನೋಡಿದ್ರೆ ಎಲ್ಲ ಓಕೆ.
ಮತ್ತೆ ಸಿಗ್ತೀವಿ. ಸ್ವಾಮಿ ಶರಣ. ಸ್ವಾಮಿ ಶರಣಮಯ್ಯ.